ಇವತ್ತು ನಾನು ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ? ನಾನು ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳಿಗಿಂತ ಇದು ನನಗೆ ತುಂಬ ವಿಶೇಷವಾದ ವಿಡಿಯೋ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಿಮಗೆ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಕನ್ನಡಿಗರ ಮರೆಯಲಾಗದ ಮಾಣಿಕ್ಯ. ಕೆಲವರು ಜೀವಿಸುತ್ತಾರೆ, ಕೆಲವರು ಬದುಕುತ್ತಾರೆ, ಇನ್ನೂ ಕೆಲವರು ಸತ್ತು ಸಹ ಬದುಕುತ್ತಲೇ ಇರುತ್ತಾರೆ. ಅವರು ಯಾರು? ಈ ರೀತಿ ಸತ್ತು ಸಹ ಎಲ್ಲರ ಹೃದಯದಲ್ಲಿ ವಿರಾಜಮಾನರಾಗಿರುವ ನಮ್ಮ ಕನ್ನಡಿಗರ ಹೆಮ್ಮೆಯ ನಟ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನಿವತ್ತು ನಿಮಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನಪ್ಪ ಇದ್ದಕ್ಕಿದ್ದಂಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನಪು ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಅನ್ಬೋದು ನೀವು. ಅವರು ಯಾವತ್ತೂ ಸಹ ಮರೆಯಲಾಗದ ಕನ್ನಡಿಗರ ಮರೆಯಲಾಗದ ಮಾಣಿಕ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಅವರು ಕನ್ನಡಿಗರ ಹೃದಯದಲ್ಲಿ ಯಾವಾಗಲೂ ವಿರಾಜಮಾನರಾಗಿಯೇ ಇರುತ್ತಾರೆ. ಅಂತಹ ದೊಡ್ಡ ನಟ ಅಂದರೆ ತಪ್ಪಾಗಲಾರದು. ನಟನಿಗಿಂತ ಅವರಿಗಿದ್ದಂತಹ ಮನುಷ್ಯತ್ವ, ಅಂತಹ ಸ್ಥಾನವನ್ನು ಅವರಿಗೆ ನಮ್ಮ ಕನ್ನಡಿಗರ ಹೃದಯದಲ್ಲಿ ಕೊಟ್ಟಿದೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ಹೇಗಪ್ಪ ನೀವು ಈಗ ನೆನಪು ಮಾಡ್ಕೋತಾ ಇದ್ದೀರಾ ಅಂತ ಅನಿಸ್ತಾ ಇರ್ಬೋದು. ನಾನು ಮೊನ್ನೆ ಒಂದು ವಿಡಿಯೋನ ನೋಡ್ತಾ ಇದ್ದೆ. ಅದು ಕನ್ನಡಿಗರ ಅಂದರೆ ಕನ್ನಡದ ಪ್ರಖ್ಯಾತ ನಟಿ ವಿಡಿಯೋ. ಅವರು ತುಂಬ ಸುಪ್ರಸಿದ್ಧ ಕನ್ನಡ ನಟಿ. ಅವರ ತಾತ ಮತ್ತು ಅಪ್ಪ ನನ್ನ ಹೀರೋ ಅಂತ ಹೇಳ್ತಾ ಇದ್ರು. ಮತ್ತು ನಿಮ್ಮಗಳ ಹೀರೋ ಯಾರು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ರು. ನಾನು ಕಮೆಂಟ್ ಮಾಡೋಕ್ಕಿಂತ ಕನ್ನಡಿಗರ ಹೆಮ್ಮೆಯ ಹೀರೋ ನಮ್ಮ ಪುನೀತ್ ರಾಜ್ಕುಮಾರ್ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಈಗ ಮಾಡ್ತಾ ಇದ್ದೀನಿ. ನಾನಿವತ್ತು ಹೇಳ್ತಾ ಇರೋದು ನಟನ ಕಥೆ ಅಲ್ಲ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಕತೆ. ಆ ಪ್ರಾಮಾಣಿಕ ವ್ಯಕ್ತಿಯೇ ನಮ್ಮ ಅಪ್ಪು. ಅವರು 1975ರಲ್ಲಿ ಚೆನ್ನೈನಲ್ಲಿ ಜನಿಸಿದರು. ಅವರ ತಂದೆ ಕನ್ನಡದ ಸುಪ್ರಸಿದ್ಧ ನಟ ಡಾಕ್ಟರ್ ರಾಜ್ಕುಮಾರ್, ತಾಯಿ ಪಾರ್ವತಮ್ಮ ರಾಜ್ಕುಮಾರ್. ಅವರು ಸಣ್ಣ ವಯಸ್ಸಿನಲ್ಲಿಯೇ ಸಿನಿಮಾಗೆ ಬಂದಂತಹ ವ್ಯಕ್ತಿ. ಅವರ ಸಣ್ಣ ವಯಸ್ಸಿನಲ್ಲಿ ಬೆಟ್ಟದ ಹೂವು ಚಲನಚಿತ್ರವನ್ನು ಅವರು ಮಾಡಿದರು. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಹ ಪಡೆದುಕೊಂಡರು. ಇದು ಅವರ ಪ್ರತಿಭೆಯ ಒಂದು ಮೊದಲ ಸಾಧನೆಯ ಹೆಜ್ಜೆ ಅಂತ ಹೇಳಿದರೆ ತಪ್ಪಾಗಲಾರದು. ನಂತರ ಅವರು ಹಲವಾರು ಸಿನಿಮಾಗಳನ್ನು ಸಹ ಮಾಡಿದ್ರು ಬಾಲನಟನಾಗಿ. 2002ರಲ್ಲಿ ಅವರು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅಭಿ ಚಿತ್ರದ ಮೂಲಕ ತೆರೆಗೆ ಪರಿಚಿತರಾದರು. ಅಂದರೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ. ನಂತರ ಮಿಲನ, ವೀರ ಕನ್ನಡಿಗ ಇಂಥ ಅನೇಕ ಯಶಸ್ವಿ ಚಿತ್ರಗಳನ್ನು ಮಾಡಿ ಕನ್ನಡದ ಪವರ್ ಸ್ಟಾರ್ ಆಗಿ ಬೆಳೆದರು. ನಾವು ಪುನೀತ್ ರಾಜ್ಕುಮಾರ್ ಅವರನ್ನು ಒಬ್ಬ ಮಗ, ಒಬ್ಬ ನಟ, ಒಬ್ಬ ದಾನಿ ಅಂತ ನೋಡಿದ್ವಿ. ಆದರೆ ಅವರ ಮಹತ್ತರ ಸಾಧನೆ ನಮಗೆ ಗೊತ್ತಾಗಿದ್ದು ಆಮೇಲೆ. ಅವರ ಮಹತ್ತರ ಸಾಧನೆ, ಅವರು ಮಾಡಿದಂತಹ ಮಹತ್ವ ಕಾರ್ಯಗಳು ಎಲ್ಲವೂ ಸಹ ಅವರ ಮನಸ್ಸಿನಲ್ಲಿಯೇ ಇತ್ತು. ಸಾವಿರಾರು ಜನಗಳಿಗೆ ಸಹಾಯ, ಅನೇಕ ಬಡವರಿಗೆ ಸಹಾಯ, ಮತ್ತು ನೇತ್ರದಾನಕ್ಕೆ ಸಹಾಯ, ಮತ್ತು ಅನಾಥ ಮಕ್ಕಳಿಗೆ ಮಾಡಿದ್ದ ಸಹಾಯವನ್ನು ಎಂದಿಗೂ ಅವರು ಜಾಹೀರಾತು ಮಾಡಿಲ್ಲ. ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ತಿಳಿಯಬಾರದು ಅನ್ನೋ ಮಾತನ್ನು ಪಾಲಿಸುತ್ತಿದ್ದ ನಟ ಅವರು. ಮತ್ತು ಅವರ ಕೊನೆಯ ನಿರ್ಧಾರ, ಅವರು ಕಾಲವಾದ ನಂತರ ಅವರ ಕಣ್ಣುಗಳನ್ನು ದಾನ ಮಾಡುವುದು. ಇದು ಎಷ್ಟೋ ಯುವ ಜನತೆಗೆ ಸ್ಫೂರ್ತಿಯಾಗಿ ಸಿಕ್ಕಿದ ಒಂದು ಮಾತು, ಒಂದು ಕಾರ್ಯ, ಒಂದು ಕೆಲಸ ಅಂದರೆ ತಪ್ಪಾಗಲಾರದು. ಈ ಒಂದು ದಾನ ಅವನನ್ನು ಸಾಮಾನ್ಯ ಮನುಷ್ಯನಿಂದ, ಒಬ್ಬ ನಟನಿಂದ ಮಹಾನ್ ವ್ಯಕ್ತಿಯಾಗಿ ಪರಿವರ್ತನೆ ಮಾಡಿದ ಒಂದು ಕೆಲಸ ಅಂದರೆ ತಪ್ಪಾಗಲಾರದು.
2021 ಅಕ್ಟೋಬರ್ ಕರ್ನಾಟಕದ ಜನತೆಯ ಹೃದಯ ನಿಂತು ಹೋದ ಗಳಿಗೆ ಅದು ಅಂತ ಹೇಳಬೇಕು. ಜಿಮ್ಮಿನಲ್ಲಿ ವರ್ಕೌಟ್ ಮಾಡುತ್ತಿದ್ದ ನಮ್ಮ ಮಹಾನ್ ಮನುಷ್ಯ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಘಾತವಾಗಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ದಿನ. ಲಕ್ಷಾಂತರ ಜನರ ಪ್ರಿಯ ವ್ಯಕ್ತಿ, ಲಕ್ಷಾಂತರ ಹೃದಯಗಳನ್ನು ತಟ್ಟಿದ ನಟ, ಅಂದು ಅವರ ಮನೆಯ ಮಗ ಅಲ್ಲ, ಇಡೀ ಕರ್ನಾಟಕದ ಮನೆಯ ಮಗ ದೂರವಾದ ದಿನ. ಎಲ್ಲರಿಗೂ ಮಗನನ್ನು ಕಳೆದುಕೊಂಡಷ್ಟೇ ದುಃಖವಾದ ದಿನ ಅಂದು. ಆ ದಿನ ಯಾಕಾದರೂ ಬಂತೋ ಅನ್ನುವ ಆಲೋಚನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿತ್ತು ಅಂದು. ಎಲ್ಲರಿಗೂ ಯಾರೋ ಒಬ್ಬ ನಟನನ್ನು ಕಳೆದುಕೊಂಡ ಅನುಭವವಾಗುತ್ತಿರಲಿಲ್ಲ. ನಮ್ಮ ಹತ್ತಿರದ ನಮ್ಮ ಮನೆಯ ಮಗನನ್ನು ಕಳೆದುಕೊಂಡ ಅನುಭವ ಇಡೀ ಕರ್ನಾಟಕ ಜನತೆಯ ಮನಸ್ಸಿನಲ್ಲಿ ಮೂಡಿತ್ತು. ಆದರೆ ಅಪ್ಪು ಸರ್ ಹೋಗಿಲ್ಲ. ಇಂದು ಸಹ ಕನ್ನಡಿಗರ ಮನದಲ್ಲಿ ಮನೆಯಲ್ಲಿ ಇಂದಿಗೂ ಸಹ ಜೀವಂತವಾಗಿ ಇದ್ದಾರೆ. ಪ್ರತಿ ಕಣ್ಣಿನ ಬೆಳಕಿನಲ್ಲಿ, ಪ್ರತಿ ಒಳ್ಳೆಯ ಕೆಲಸದಲ್ಲಿ ಅಪ್ಪು ನಮ್ಮಲ್ಲಿ ಸದಾ ಜೀವಂತವಾಗಿ ಇದ್ದಾರೆ. ಇದು ಅವರು ನಮಗೆ ಬಿಟ್ಟು ಹೋದ ಜೀವನದ ಪಾಠ. ಇದು ಅವರು ನಮಗೆ ಬಿಟ್ಟು ಹೋದ ಜೀವನದ ಪಾಠ. ಒಬ್ಬ ವ್ಯಕ್ತಿ ಸತ್ತರೂ ಅವರ ಸತ್ಯಾಸತ್ಯತೆ ಯಾವತ್ತೂ ಮಣ್ಣಾಗುವುದಿಲ್ಲ. ಒಬ್ಬ ವ್ಯಕ್ತಿ ಸತ್ತರೂ ಅವನ ಸತ್ಯಾಸತ್ಯತೆ ಯಾವತ್ತೂ ಮಣ್ಣಾಗುವುದಿಲ್ಲ. ನಾವು ಅವರನ್ನು ಮರೆಯುವುದಕ್ಕೆ ಸಾಧ್ಯವೂ ಇಲ್ಲ. ಅವರಂತೆ ನಾವು ಬದುಕೋಣ. ಅವರು ಹಾಕಿದ ಹಾದಿಯಲ್ಲಿ ನಡೆಯೋಣ. ನಮಸ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.